ಇದು ಅಳತೆ ಅದ್ಬಸ್ತಾಗಿ ಇರುವಂಥ 3 ಎಕರೆ 30 ಗುಂಟೆ ಜಾಗ. ಸೊ ಇದೊಂದು ಚೈನ್ ರೋಡು, ಇದು ಮೆಟ್ಲಿಂಗ್ ರೋಡು. ಸೊ ಅಲ್ಲಿವರೆಗೂ ಟಾರ್ ಇದೆ. ಈ ಲ್ಯಾಂಡ್ ಡೌನ್ ಏನಿದೆ ಅಲ್ಲ, ಒಂದು ಇದು ಬರುತ್ತೆ, ಒಂದು ನೀರಿಂದು ಹಳ್ಳ. ಇದು ಹಳ್ಳದಿಂದ ಮೇಲಕ್ಕೆ ಬರುತ್ತೆ. ಇದೇನು ನೋಡ್ತಾ ಇದ್ದೀರಾ, ಇದು 3 ಎಕರೆ 30 ಗುಂಟೆ ಜಾಗ. ಸ್ಟೆಪ್ ಬೈ ಸ್ಟೆಪ್ ಇದೆ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಅಳತೆ ಅದ್ಬಸ್ತಲಾಗಿದೆ. ಸೊ ಇದು ಮೆಟ್ಲಿಂಗ್ ರೋಡು. ಫ್ಯೂಚರ್ ಈ ಕಡೆ ಇದೆ, ಅಚ್ಚಲ್ ಕಡೆಯಿಂದ ಬರ್ಬೋದು. ಸಾತ್ನೂರು ಕಡೆಯಿಂದ ಬಂತು ಅಂದರೆ ಈ ಜಾಗಕ್ಕೆ ಸಾತ್ನೂರು ಬಸ್ ಸ್ಟ್ಯಾಂಡ್ ಮೈನ್ ರೋಡ್ ನ್ಯಾಷನಲ್ ಹೈವೇಯಿಂದ 4 ಕಿಲೋಮೀಟ್ರು. ಸುತ್ತಲೂ ನೋಡ್ಬೋದು ಬೇರೆ ಡೆವಲಪ್ಮೆಂಟ್ ಆಗಿರೋ ತೋಟಗಳು. ನೀರಿಗೇನು ಸಮಸ್ಯೆ ಇಲ್ಲ. ಅಳತೆ ಅದ್ಬಸ್ತಲಾಗಿದೆ. ಸೊ ಆಪೋಸಿಟಲ್ಲಿ ಈ ಥರದ್ದು ಇಲ್ಲಿ ವ್ಯೂ ಅಚ್ಚಲು ಬೆಟ್ಟ ಸಿಗುತ್ತೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಅಚ್ಚಲು ಬೆಟ್ಟ. ಅದ್ರ ಬ್ಯಾಕ್ ಸೈಡ್ ಇರೋ ಪ್ರಾಪರ್ಟಿ ಇದು. 3 ಎಕರೆ 30 ಗುಂಟೆ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಸೊ ನಾನು ಬೇಕಿದ್ರೆ 2-3 ಜನ ಬೇಕಿದ್ರೂ ಇದನ್ನು ಶೇರ್ ಮಾಡ್ಕೊಬೋದು. ಸೊ ನಿಮಗೆ ಸಾತ್ನೂರು ಬಸ್ ಸ್ಟ್ಯಾಂಡಿಂದ ಜಸ್ಟ್ 4 ಕಿಲೋಮೀಟ್ರ್ ಆಗುತ್ತೆ ಇದು. ನೋಡಿ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಬೇರೆಯವರು ರಿಪ್ನೇರ್ಲಿ ಅಂದರೆ ರೇಷ್ಮೆ ಬೆಳ್ಕೊಂಡಿದ್ದಾರೆ. ರೇಷ್ಮೆ ತೆಂಗಿನ ತೋಟ. ನೀರಿಗೇನು ಸಮಸ್ಯೆ ಇಲ್ಲ ಇದು. ಸೊ ರೋಡ್ಗೆ ಫ್ರಂಟೇಜ್ ಉದ್ದಕ್ಕೆ ಬರುತ್ತೆ. 2-3 ಜನ ಬೇಕಾದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಶೇರ್ ಮಾಡ್ಕೋಬೇಕು ಅಂತಂದ್ರೆ ಬೇಕಾದರೂ ಮಾಡ್ಕೊಬೋದು. ಇದೊಂದು 33 ಮಂಚೈನ್ ರೋಡ್. ಇದು ಕನಕಪುರ ತಾಲೂಕು ರಿಜಿಸ್ಟ್ರೇಷನ್ ಬರುತ್ತೆ ನಿಮಗಿದು. ಮೂರು ಎಕರೆ 30 ಗುಂಟೆ ರಿಜಿಸ್ಟರ್ ಇರುವಂಥ ಪ್ರಾಪರ್ಟಿ. ಹೆಚ್ಚು ಕಮ್ಮಿ ನಿಮಗೆ ರೋಡ್ ಫ್ರಂಟೇಜೇ ಬಂದ್ಬಿಟ್ಟು 300 ಇಂದ 350 ಮೀಟ್ರ್ ಬರುತ್ತೆ.